ಒಂದು ವಿಡಿಯೋನ ಪ್ರತಿಯೊಬ್ಬ ರೈತರು ಕೂಡ ತಪ್ಪಲ್ಲಿ ನೋಡಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ನಿಮ್ಮ ಎಲ್ಲಾ ರೈತ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಹಳ್ಳಿ ಕಡೆ ಇರುವಂತಹ ರೈತರಿಗೆ ಈ ಒಂದು ವಿಡಿಯೋನ ತಲುಪಿಸಿ. ನಮಸ್ಕಾರ ರೈತ ಬಂಧುಗಳೇ, ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ರೈತ ಬಂಧುವಿಗೂ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ. ಸರ್ಕಾರದಿಂದ ರೈತರ ಖಾತೆಗೆ ನೇರವಾಗಿ ಬೆಳೆ ಹಾನಿ ಮತ್ತು ಬೆಳೆ ವಿಮೆ ಹಾಗೂ ಬೆಳೆ ನಷ್ಟದ ಪರಿಹಾರ ಸಿಗ್ತಾ ಇರುವಂತದ್ದು. ಇದರ ಬಗ್ಗೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಮತ್ತು ಪಿಎಂ ಕಿಸಾನ್ ಈ ಕಂತಿನ ಹಣದ ಬಗ್ಗೆನೂ ಕೂಡ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಇದರ ಜೊತೆ ಇಲ್ಲಿ ಪಿಎಂ ಕುಸುಮ್ ಯೋಜನೆಯಡಿ ನಿಮಗೆ ಉಚಿತ ಸೋಲಾರ್ ಪಂಪ್ ಸೆಟ್ ಅನ್ನ ನಿಮಗೆ ಕೊಡ್ತಾ ಇರುವಂತದ್ದು. ನೋಡಿ ರೈತ ಬಂಧುಗಳೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಉಚಿತ ಸೋಲಾರ್ ಪಂಪ್ ಸೆಟ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು. ನೋಡಿ, ಇವೆಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಸಂಪೂರ್ಣ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ನಾನು ಹೇಳಿದ ರೀತಿ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ ವೀಕ್ಷಕರ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಅಂತಂದ್ರೆ ಚಿಕ್ಕ ರಿಕ್ವೆಸ್ಟ್, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, ಮೊದಲನೆಯದಾಗಿ ಪಿಎಂ ಕಿಸಾನ್ ಯೋಜನೆಯ ಈ ತಿಂಗಳ ಹಣದ ಬಗ್ಗೆ ಮಾಹಿತಿ ಬಂದಿದೆ. ಅದನ್ನ ತಿಳಿಸ್ಬಿಟ್ಟು ಬೆಳೆ ವಿಮೆ, ಬೆಳೆ ಪರಿಹಾರ ಮತ್ತು ಉಚಿತವಾಗಿ ನಿಮಗೆ ಇಲ್ಲಿ ರೈತರಿಗೆ ಈ ಸೋಲಾರ್ ಪಂಪ್ ಸೆಟ್ ಅನ್ನು ಕೊಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಮಾತಾಡ್ತಾ ಹೋಗ್ತಾನೆ, ಬನ್ನಿ. ನೋಡಿ, ಮೊದಲನೆಯದಾಗಿ ಪಿಎಂ ಕಿಸಾನ್ ಯೋಜನೆಯ ಅಪ್ಡೇಟ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗೆ 2,000 ರೂಪಾಯಿ ಹಣ ಜಮೆಯಾಗುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೊಸ ಸೂಚನೆ ಬಂದಿದೆ. ನಿಮ್ಮ ಖಾತೆಗೆ ಹಣ ಯಶಸ್ವಿಯಾಗಿ ಬರಬೇಕೆಂದರೆ ಮುಖ್ಯವಾಗಿ ಈ 3 ಕೆಲಸವನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು. ಅದರಲ್ಲಿ ಮೊದಲನೆಯದಾಗಿ ನೋಡಿ, ನಿಮ್ಮ ಒಂದು KYC. ಹೌದು ಸ್ನೇಹಿತರೆ, ನಿಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆನಾ ಇಲ್ವಾ ಅಂತ ಒಂದು KYC ಮಾಡೋದಿರುತ್ತೆ. ಅದನ್ನ ನೀವು KYC ಅನ್ನ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಮತ್ತು ನೋಡಿ, ಹೇಗೆ ನೀವು ಮಾಡೋದು ಅಂತಂದ್ರೆ ಪಿಎಂ ಕಿಸಾನ್ ಅಫಿಷಿಯಲ್ ಪೋರ್ಟಲ್ ನಲ್ಲಿ ಅಥವಾ ಪಿಎಂ ಕಿಸಾನ್ ಆಪ್ ನಲ್ಲಿ ಉಚಿತವಾಗಿ OTP ಮೂಲಕ ಅಥವಾ ಫೇಸ್ ಸ್ಕ್ಯಾನ್ ಮೂಲಕ KYC ಅನ್ನ ಪೂರ್ಣಗೊಳಿಸಿರಬೇಕು. ಮತ್ತು ಆಧಾರ್ ಬ್ಯಾಂಕ್ ಸೀಡಿಂಗ್, NPCI ಮ್ಯಾಪಿಂಗ್, ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ NPCI ಲಿಂಕ್ ಆಗಿದೆಯಾ ಮತ್ತು ಬ್ಯಾಂಕ್ಗೆ ಹೋಗಿ ಆಧಾರ್ ಸೀಡಿಂಗ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮತ್ತು ಲ್ಯಾಂಡ್ ಸೀಡಿಂಗ್, ಜಮೀನಿನ ವಿವರ ದಾಖಲು ಅಂದ್ರೆ ನಿಮ್ಮ ಪಹಣಿ RTC ಯೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಇವಿದ್ರೆ ಸಾಕು, ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಹಣ ಬರ್ತಾ ಇರುವಂತದ್ದು. ಮತ್ತು ನೋಡಿ, ಬೆಳೆ ಹಾನಿ. ಸ್ನೇಹಿತರೆ, ಇಲ್ಲಿ ಬೆಳೆ ಹಾನಿ ಪರಿಹಾರ, ಕ್ರಾಪ್ ಲಾಸ್ ಕಾಂಪನ್ಸೇಷನ್ ಪರಿಹಾರ ಅಂತಲೂ ಕೂಡ ನಾವು ಇದನ್ನ ಹೇಳ್ತೇವೆ. ಇತ್ತೀಚಿನ ಅತಿಯಾದ ಮಳೆಯಿಂದ ಅಥವಾ ಕೆಲವೊಂದು ಪ್ರದೇಶದಲ್ಲಂತೂ ಮಳೆನೇ ಇಲ್ಲ, ಇದರ ಒಂದು ಪರಿಣಾಮವಾಗಿ ರಾಜ್ಯ ಸರ್ಕಾರದ ಪರಿಹಾರ ಪೋರ್ಟಲ್ ಮೂಲಕ ರೈತರಿಗೆ ನಷ್ಟ ಪರಿಹಾರ ಹಣ ಬಿಡುಗಡೆಯಾಗುತ್ತಿದೆ. ನೋಡಿ, ನಿಮ್ಮ ಮೊಬೈಲ್ ನಲ್ಲಿನೇ ನೀವು ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಬೆಳೆ ಹಾನಿ ಜಮೆ ಆಗ್ತಾ ಇರುವಂತದ್ದು ಅದು ಹೇಗೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ನಿಮ್ಮ ಮೊಬೈಲ್ ನಲ್ಲಿಯೇ ನಿಮ್ಮ ಪರಿಹಾರದ ಸ್ಟೇಟಸ್ ಅನ್ನ ಚೆಕ್ ಮಾಡಲು ನಾನು ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಬೇಕಂತಂದ್ರೆ ಗೂಗಲ್ ನಲ್ಲಿ ಪರಿಹಾರ ಸಾಫ್ಟ್ವೇರ್ ಕರ್ನಾಟಕ ಎಂದು ಸರ್ಚ್ ಮಾಡಬಹುದು. ನಿಮಗೆ ಲಿಂಕ್ ಸಿಗಲಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮತ್ತು ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಫಾರ್ಮಲ್ ID ಅನ್ನ ಎಂಟರ್ ಮಾಡಿ ಅಲ್ಲಿ ನಿಮ್ಮ ಖಾತೆಗೆ ಹಣ ಕ್ರೆಡಿಟ್ ಆಗಿದೆಯಾ ಅಥವಾ ಇಲ್ವಾ, ರಿಜೆಕ್ಟ್ ಆಗಿದೆಯಾ, ಏನು ಅಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಮತ್ತೆ ನೋಡಿ, ಬೆಳೆ ವಿಮೆ ಅಪ್ಡೇಟ್ ಅಂದ್ರೆ ಪಿಎಂ ಫಸಲ್ ಬಿಮಾ ಯೋಜನೆ ಬಗ್ಗೆನೂ ಕೂಡ ಸರ್ಕಾರದಿಂದ ಲೇಟೆಸ್ಟ್ ಆಗಿರುವಂತಹ ಇವತ್ತಿನ ಅಪ್ಡೇಟ್ ಬಂದಿದೆ. ಅದನ್ನು ಕೂಡ ತಿಳಿಸಿಕೊಡ್ತಾನೆ. ಮತ್ತು ರೈತರಿಗೆ ಎಷ್ಟೆಷ್ಟು ಹಣ ಸಿಗ್ತಾ ಇರುವಂತದ್ದು, ಯಾವ ಬೆಳೆ ಬೆಳೆದಂತಹ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ, ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾನೆ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲಿ ಬೆಳೆ ವಿಮೆ ಮತ್ತು ಬೆಳೆ ನಷ್ಟ ಪರಿಹಾರ. ನೋಡಿ, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನೋಡಿ PMFBY ಅಂತ ಇದನ್ನ ಹೇಳ್ತಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅನೇಕ ರೈತರು ನಾವು ವಿಮೆ ಕಟ್ಟಿದರೆ ಆದರೆ ಬೆಳೆ ನಷ್ಟವಾದರೆ ಹಣ ಹೇಗೆ ಸಿಗುತ್ತದೆ ಎಂದು ಕೇಳುತ್ತಿದ್ದಾರೆ. ನೋಡಿ, ಬೆಳೆ ಹಾನಿಯಾದಾಗ ಕ್ಲೈಮ್ ಮಾಡುವ ಪ್ರಮುಖ ನಿಯಮಗಳು ಇಲ್ಲಿವೆ. ನೋಡಿ, ಇಲ್ಲಿ ಮಳೆ, ಪ್ರವಾಹ ಅಥವಾ ಕೀಟ ಬಾಧೆ ಅಥವಾ ಇತರೆ ನೈಸರ್ಗಿಕ ವಿಕೋಪದಿಂದ ನಿಮ್ಮ ಜಮೀನಿನಲ್ಲಿ ಬೆಳೆ ನಷ್ಟವಾದರೆ 72 ಗಂಟೆಗಳ ಒಳಗಾಗಿ ವಿತಿನ್ 24 ಅವರ್ಸ್ ನಿಮ್ಮ ಕಂಪನಿಗೆ ವರದಿ ಮಾಡುವುದು ಕಡ್ಡಾಯ. ನೀವು PMFBY ಕ್ರಾಪ್ ಇನ್ಶೂರೆನ್ಸ್ ಆಪ್ ಮೂಲಕ ಅಥವಾ 14,447 ಟೋಲ್ ಫ್ರೀ ಈ ಒಂದು ನಂಬರು ಎಷ್ಟು ಹೇಳಿ 14447, ಇದನ್ನು ಶಾರ್ಟ್ ಆಗಿ 14,447 ಅಂದ್ರೆ ಈ ಒಂದು ನಂಬರ್ಗೆ ನೀವು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ನಿಮ್ಮ ಪಾಲಿಸಿ ನಂಬರ್ ನೀಡಿ
ಅಲ್ಲಿ ಕಂಪ್ಲೀಟ್ ದಾಖಲಿಸಬಹುದು. ಅಂದ್ರೆ ನಮ್ಮ ಒಂದು ಬೆಳೆ ಈ ರೀತಿ ಆಗಿದೆ ಅಂತ ನೀವು ಅವರಿಗೆ ಮಾಹಿತಿಯನ್ನ ಕೊಡಬಹುದು. ಯಾರ್ಯಾರು ಇಲ್ಲಿ ಖಾಸಗಿ ಕಂಪನಿಯಲ್ಲಿ ವಿಮೆಯನ್ನ ತೆಗೆದುಕೊಂಡಿದ್ದೀರಾ ಅವರು. ನೋಡಿ, ಬೆಳೆ ವಿಮೆ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಬೆಳೆ ವಿಮೆ ಅರ್ಜಿ ಅಂಗೀಕಾರವಾಗಿದೆಯೇ ಅಥವಾ ಪರಿಹಾರ ಹಣ ಬಿಡುಗಡೆಯಾಗಿದೆಯೇ ಎಂದು ತಿಳಿಯಲು ಸಂರಕ್ಷಣೆ The person you're trying to reach isn't available. fby.go.in ಅಂತ ಈ ಒಂದು ವೆಬ್ಸೈಟ್ ಆದ್ರೂ ನೀವು ವಿಸಿಟ್ ಮಾಡಬಹುದು. ಅಲ್ಲಿ ವರ್ಷವನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಹಂಗಾಮು ಮತ್ತು ಇಲ್ಲಿ ಖರೀಫ್ ಇಯರ್ ಮತ್ತು ನಿಮ್ಮ ಆಧಾರ್ ಅಥವಾ ಅರ್ಜಿ ಸಂಖ್ಯೆಯನ್ನು ಹಾಕಿ ಸ್ಟೇಟಸ್ ಅನ್ನ ಪರಿಶೀಲಿಸಬಹುದು. ಮತ್ತು ನೋಡಿ, ಇಲ್ಲಿ PM ಕುಸುಮ್ ಯೋಜನೆ, ಈ ಒಂದು ಯೋಜನೆಯಡಿ ರೈತರಿಗೆ ಉಚಿತವಾಗಿ ಸೋಲಾರ್ ಪಂಪ್ ಸೆಟ್ ಅನ್ನು ಕೊಡ್ತಾ ಇರುವಂತದ್ದು. ಇದರ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ರೈತ ಬಂದವರೇ. ಮತ್ತು ವಿಡಿಯೋಗೆ ಯಾರಿಂದ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಮೂರನೆಯದಾಗಿ ಅತ್ಯಂತ ಜನಪ್ರಿಯವಾದ PM ಕುಸುಮ್ ಅಂದ್ರೆ ಉಚಿತ ಸಬ್ಸಿಡಿ ಸೋಲಾರ್ ಪಂಪ್ ಸೆಟ್ ಯೋಜನೆ. ವಿದ್ಯುತ್ ಸರಬರಾಜಿನ ಕೊರತೆಯಿಂದ ಕೃಷಿಗೆ ತೊಂದರೆಯಾಗುತ್ತಿರುವ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ 60 ರಿಂದ 80% ವರೆಗೆ ಭಾರಿ ಸಬ್ಸಿಡಿ ಸೋಲಾರ್ ಪಂಪ್ ಸೆಟ್ ಗಳನ್ನು ನೀಡುತ್ತಿವೆ. ನೋಡಿ, ಈ ಒಂದು ಯೋಜನೆಯ ಪ್ರಮುಖ ಅಂಶಗಳು ಇಲ್ಲಿವೆ. ನೋಡಿ, 3 HP ಮತ್ತು 5 HP ಮತ್ತು 7.5 HP ಸಾಮರ್ಥ್ಯದ ಅಪ್ಗ್ರೇಡ್ ಸೋಲಾರ್ ಪಂಪ್ ಸೆಟ್ ಗಳಿಗೆ ಸಬ್ಸಿಡಿ ಲಭ್ಯವಿದೆ. ರೈತರು ಕೇವಲ 10% ರಿಂದ 40% ನಷ್ಟು ಮೊತ್ತವನ್ನ ಮಾತ್ರ ಭರಿಸಬೇಕಾಗುತ್ತದೆ. ಉಳಿದ ಭಾಗವನ್ನು ಸರ್ಕಾರವೇ ಸಬ್ಸಿಡಿಯಾಗಿ ನೀಡುತ್ತದೆ. ಸ್ನೇಹಿತರೆ, ಈ ಉಚಿತ ಸೋಲಾರ್ ಪಂಪ್ ಸೆಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಬಳಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ, ನೋಡಿ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹೌದು ಸ್ನೇಹಿತರೆ, ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿರುತ್ತಲ್ಲ ಅದು ಬೇಕಾಗುತ್ತೆ. ಅದ್ರ ಜೊತೆಗೆ ಜಮೀನಿನ ಪಹಣಿ RTC ಉದಾರ ಅಂತಾನು ಕೂಡ ನಾವು ಹೇಳ್ತೇವೆ. ಸೊ ಆ ಒಂದು ಜಮೀನಿನ ಪಹಣಿ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಇದು ತುಂಬಾನೇ ಕಡ್ಡಾಯವಾಗಿರುವಂತದ್ದು. ಮತ್ತು The person you're trying to reach isn't available. Please leave a message at the tone. When you finish talking, you may hang up. ನೀವು ಕೇಳಬಹುದು. ನೋಡಿ, ಕರ್ನಾಟಕದಲ್ಲಿ KREDL ಪೋರ್ಟಲ್ ಅಥವಾ ಸೇವಾ ಸಿಂಧು ಕೇಂದ್ರಗಳ ಮೂಲಕ ಅಧಿಕೃತವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ನೋಡಿ, ಇಲ್ಲಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಆನ್ಲೈನ್ ನಲ್ಲಿ PM ಕುಸುಮ್ ಹೆಸರಿನಲ್ಲಿ ಅನೇಕ ನಕಲಿ ವೆಬ್ಸೈಟ್ಗಳು ಹಣ ಪಾವತಿಸುವಂತೆ ವಂಚಿಸುತ್ತವೆ. ಇಂತಹ ಒಂದು ವಂಚನೆಗಳಿಂದ ದೂರವಿರಿ. ಯಾವುದೇ ಅನಧಿಕೃತ ಲಿಂಕ್ಗಳಿಗೆ ಹಣ ಕೊಡಬೇಡಿ. ಅಧಿಕೃತ ಸರ್ಕಾರಿ ವೆಬ್ಸೈಟ್ಗಳಿಗೆ ನೀವು ಹಣವನ್ನ ಪಾವತಿಸಬಹುದು. ಕೇಳಿದ್ರೆ ಸ್ನೇಹಿತರೆ, ನೋಡಿ, ಇಲ್ಲಿ ಈ 3 ಯೋಜನೆಗಳ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದೇನೆ. ಇದರ ಪಾರ್ಟ್ 2 ವಿಡಿಯೋ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದ್ರೆ ಪಾರ್ಟ್ 2 ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ತೇನೆ. ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಹಾಕ್ತಾ ಇದ್ದಾರೆ, ಯಾವ್ಯಾವ ಡಿಸ್ಟಿಕ್ಗಳಿಗೆ ಹಣ ಹಾಕ್ತಾ ಇದ್ದಾರೆ, ಯಾವ್ಯಾವ ಬೆಳೆಯನ್ನ ಬೆಳೆದಂತಹ ರೈತರಿಗೆ ಹಣವನ್ನ ಹಾಕ್ತಾ ಇದ್ದಾರೆ, ಮತ್ತು ಪ್ರತಿಯೊಂದು ವರದಿಯನ್ನ ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸ್ನೇಹಿತರೆ, ನೋಡಿ, ಈ 3 ಯೋಜನೆಗಳಿಗೆ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಂಡಿದ್ದೇನೆ. ನಿಮ್ಗೇನಾದ್ರೂ ಅರ್ಜಿ ಸಲ್ಲಿಸುವಾಗ ತೊಂದರೆಗಳಿದ್ದರೆ ಅಥವಾ ನಿರ್ದಿಷ್ಟವಾಗಿ ಯಾವುದಾದರೂ ಒಂದು ಯೋಜನೆ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ನಲ್ಲಿ ತಿಳಿಸಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ರೈತ ಗ್ರೂಪ್ಗಳಿಗೂ ಶೇರ್ ಮಾಡಲು ಮರೆಯಬೇಡಿ. ಇದೇ ರೀತಿಯ ದಿನನಿತ್ಯ ಉಪಯುಕ್ತ ಅಪ್ಡೇಟ್ಗಳಿಗಾಗಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಜೈ ಕರ್ನಾಟಕ.